ಭೀಕರ ಬರ ಗ್ಯಾರಂಟಿ ಯೋಜನೆಗಳಿಂದಾಗಿ ಅಭಿವೃದ್ಧಿಗೂ ಗರ ಹಿಡಿದಿರುವ ಹೊತ್ತಲ್ಲೇ ಸಿಎಂ ಸಿದ್ದರಾಮಯ್ಯ ಟೀಮ್ನ ಮಜಾವಾದಿ ಧೋರಣೆ ಮತ್ತೊಮ್ಮೆ ಬಯಲಾಗಿದೆ. ಇತ್ತೀಚೆಗೆ ದೆಹಲಿ ಪ್ರವಾಸ ಕೈಗೊಂಡಿದ್ದ ಸಿಎಂ ಟೀಮ್ ಐಷಾರಾಮಿ ಪ್ರೈವೇಟ್ ಜೆಟ್ನಲ್ಲಿ ವೈಭವೋಪೇತವಾದಂತಹ ಪ್ರಯಾಣ ಮಾಡಿರೋ ಫೋಟೋವೊಂದು ಇದೀಗ ವೈರಲ್ ಆಗಿದೆ. ಸಿದ್ದರಾಮಯ್ಯ, ಸಚಿವರಾದ ಜಮೀರ್ ರಹೀಂ ಖಾನ್ ಹಾಗೂ ಜಮೀರ್ ಅಹಮದ್ ವಿವಿಧ ಭಂಗಿಯಲ್ಲಿ ವಿಮಾನದಲ್ಲಿ ಕುಳಿತು ಪೋಸ್ ನೀಡ್ತಾ ಇದ್ದಾರೆ. ಇನ್ನು ಈ ಫೋಟೋ ವಿಚಾರ ಬಿಜೆಪಿಗೆ ಅಸ್ತ್ರವಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ಬಿಜೆಪಿಯವರು ಎಂಎಲ್ಎಗಳನ್ನೇ ಮುಂಬೈಗೆ ಹೊತ್ಕೊಂಡು ಹೋಗಿರಲಿಲ್ವಾ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟರೆ, ಪ್ರಧಾನಿ ನರೇಂದ್ರ ಮೋದಿ ಹೋಗೋದು ಐಷಾರಾಮಿ ವಿಮಾನ ಅಲ್ವಾ ಅಂತ ಪ್ರಶ್ನಿಸಿ ಸಿದ್ದರಾಮಯ್ಯ ತಿರುಗೇಟನ್ನು ಕೊಟ್ಟಿದ್ದಾರೆ. ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಬಹಳ ವಿಷಾದ ಮಾಡೋದು ಬಹಳ ನೋವಿನ ಸಂಗತಿ. ಒಂದ್ ರೀತಿ ನಿರಾಶ್ರಿತರಾಗಿದ್ದಾರೆ. ಒಂದ್ ಕಡೆ ಅವರು ಗುಳೆ ಹೋಗ್ತಾ ಇದ್ದಾರೆ, ಇನ್ನೊಂದ್ ಕಡೆ ಮಕ್ಕಳು JCBಯಲ್ಲಿ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ. ಎರಡು ಫೋಟೋ ಇದೆ ನಿಮ್ಮ ಮುಂದೆ. ಇವರಿಗೆ ಬರದಲ್ಲಿ ದೌಲತ್ತು. ಜಮೀರ್ ಅವರೇ ಟ್ವೀಟ್ ಮಾಡಿದ್ದಾರೆ, ಐ ಆಮ್ ಗೋಯಿಂಗ್ ವಿತ್ ಪ್ರೌಡ್ ವಿತ್ ಚೀಫ್ ಮಿನಿಸ್ಟರ್ ಜೆಟ್. ರಾಜ್ಯದಲ್ಲಿ ಬರ ಇರುವಂತ ಸಂದರ್ಭದಲ್ಲಿ ಇದೆಲ್ಲ ಅವಶ್ಯಕತೆ ಇತ್ತಾ? ಇದು ಬೇಕಾಗಿತ್ತಾ? ಬರದಲ್ಲಿ ನಿಮ್ಗೆ ದೌಲತ್ ಮಾಡುವಂತ ಅವಶ್ಯಕತೆ ಇತ್ತಾ? ರೆಗ್ಯುಲರ್ ಏರ್ಕ್ರಾಫ್ಟ್ ಎಲ್ಲಿದೆ? ಬೆಂಗಳೂರು ದಿಲ್ಲಿ ಬೆಂಗಳೂರು ಸಿಕ್ಕಾಪಟ್ಟೆ, ನೀವು ಅನೇಕ ಬಾರಿ ಹೋಗ್ತಾ ಇರ್ತಾರೆ, ಸಿಕ್ಕಾಪಟ್ಟೆ ಫ್ಲೈಟ್ಸ್ ಇದ್ದಾವೆ. ಅದರಲ್ಲಿ ಬಿಸ್ನೆಸ್ ಕ್ಲಾಸ್ದಲ್ಲಿ ಹೋದರೂ ಭಾಳ ಕಂಫರ್ಟೇಬಲ್ ಆಗಿ ಹೋಗ್ಬೋದು. ಸೊ ಈ ರೀತಿ ಮಾಡೋದು ಸರಿಯಲ್ಲ. ಜನ ಸಜಾದಲ್ಲಿದ್ದಾರೆ, ಅಲ್ಲಿ ಬೇರೆ ಬೇರೆ ಡ್ರಾಟು ಇತ್ಯಾದಿ ಕಾರಣದಿಂದ ನೀವು ಮಜಾ ಮಾಡ್ತಾ ಇದ್ದೀರಿ. ಸಮಾಜವಾದಿ ಅಲ್ಲ, ಮಜಾವಾದಿ ಅಂತ ನಾವು ಹಿಂದೆ ಏನು ಹೇಳ್ತಾ ಇದ್ವಿ, ಅದು ಮತ್ತೊಮ್ಮೆ ಸಿದ್ಧಗೊಳ್ತಾ ಇದೆ. ಭಾರತ ಹೋರಾಟ ಮಾಡಕ್ಕೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಕ್ ಹೋಗಿದ್ರು, ಹೋಮ್ ಮಿನಿಸ್ಟರ್ ಭೇಟಿ ಮಾಡಕ್ ಹೋಗಿದ್ರು. ಇನ್ನೇನ್ ಬಿಜೆಪಿ ಅವ್ರು ಹೋಗಿ ಯಾವಾಗೂ ನಾವು ಹೋರಾಟ ಮಾಡಿಲ್ವಲ್ಲ. MLAಗಳನ್ನ ಹೊತ್ಕೊಂಡೋಗಿ ಐಷಾರಾಮಿ ಪ್ಲೇನ್ ಮುಂಬೈಗೆ ಮತ್ತೊಂದಕ್ಕೆ ಏನು ಮುಖ್ಯಮಂತ್ರಿಗಳೇನು ಉಪಯೋಗಿಸ್ತಿಲ್ವಲ್ಲ. ಮುಖ್ಯಮಂತ್ರಿಗಳು ಟೈಮ್ ದೃಷ್ಟಿಯಿಂದ ಯಾವ್ದೋ ಫ್ಲೈಟ್ಗಳಲ್ಲಿ ಹೋಗೋದು ಬರೋದು ಮಾಡಿರ್ಬೋದಪ್ಪ. ಎಲ್ಲರೂ ಕೇಳ್ತಿರೋದು, ನೀವು ಐಷಾರಾಮಿ ಜೆಟ್ನಲ್ಲಿ ಹೋಗಿ, ಆದರೆ ಅದಕ್ಕೆ ಈಗಿನ ವಾತಾವರಣ ಪೂರಕವಾಗಿದೆಯಾ ಅಂತ. ಈ ಬರಗಾಲದ ಸಂದರ್ಭದಲ್ಲಿ ಈ ಶೋಕಿ ಬೇಕಿತ್ತಾ ಅನ್ನೋದು ಒಂದು. ಜನರು ಕಷ್ಟದಲ್ಲಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ, ಈ ಸಂದರ್ಭದಲ್ಲಿ ಬೇಕಿತ್ತಾ ಅಂತ. ಮತ್ತು ಈ ಹಣ ಸರ್ಕಾರದ್ದಾಗಲಿ, ಸಚಿವರದ್ದಾಗಲಿ, ಖಾಸಗಿಯವರದ್ದಾಗಲಿ, ಯಾರದ್ದೂ ಆಗಲಿ ಇದು ಬೇಕಿತ್ತಾ ಅಂತ ಪ್ರಹ್ಲಾದ್ ಜೋಶಿ ಅವರು ಕೇಳಿದ ಮಾತು. ಕೆಲವು ಕಡೆ ವಿಮಾನದ ವ್ಯವಸ್ಥೆ ಇರಲ್ಲ, ಪ್ರೈವೇಟ್ ಜೆಟ್ಟಲ್ಲಿ ಹೋಗೋದು ಅನಿವಾರ್ಯ ಆಗುತ್ತೆ, ಹೆಲಿಕಾಪ್ಟ್ರಲ್ಲಿ ಹೋಗೋದು ಅನಿವಾರ್ಯ ಆಗುತ್ತೆ, CM ಸಮಯ ಇಂಪಾರ್ಟೆಂಟು, ಹಾಗಾಗಿ ಹೋಗ್ತಾರೆ ಅಂತ. ಈಗ ಬೆಂಗಳೂರಿಂದ ಡೆಲ್ಲಿಗೆ ನಿಮಗೆ ನಿಮಿಷಕ್ಕೊಂದು ವಿಮಾನ ಇದೆ. ನೀವು ಬೇಕಿದ್ದರೆ ಎಕನಾಮಿ ಕ್ಲಾಸ್ ಅಲ್ಲ, ಬಿಸ್ನೆಸ್ ಕ್ಲಾಸಲ್ಲೇ ಹೋಗ್ಬೋದು, ಬೇರೆ ಜನರ ಜೊತೆ ಹೋಗೋಕ್ಕೆ ಆಗಲ್ಲ ಅಂತ. ಎಕನಾಮಿ ಕ್ಲಾಸನ್ನು ಈ ಹಿಂದೆ ಕಾಂಗ್ರೆಸ್ ನಾಯಕ ಶಶಿ ತರೂರ್ ಹೇಳಿದರು, ಇದು ಕ್ಯಾಟಲ್ ಕ್ಲಾಸ್ ಅಂತ, ಪಶುಗಳು ಹೋಗುವಂಥದ್ದು ಅಂತ ಹೇಳಿದರು. ಅದಕ್ಕೋಸ್ಕರ ಬಿಸ್ನೆಸ್ ಕ್ಲಾಸು ಮತ್ತು ಎಕನಾಮಿ ಕ್ಲಾಸ್ ನಡುವೆ ಅವರು ಈ ಕಂದಕವನ್ನು ಸೃಷ್ಟಿ ಮಾಡಿದರು. ಇದಕ್ಕೆ ಬೇರೆ ವ್ಯಾಖ್ಯಾನವನ್ನೇ ಮಾಡಿದರು, ಕ್ಯಾಟಲ್ ಕ್ಲಾಸ್ ಅಂತ ಹೇಳಿದರು. ಅದರಲ್ಲಿ ಹೋಗೋದಕ್ಕೆ ಇಷ್ಟ ಅಲ್ಲ ಅಂದರೆ ಬಿಸ್ನೆಸ್ ಕ್ಲಾಸಲ್ಲಿ ಹೋಗ್ಬೋದು ಅಂತ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕ ಜೀವನದಲ್ಲಿ ಇದ್ದಾಗ ನೀವು ಮಂತ್ರಿಗಳಾಗಿರಿ, ಶಾಸಕರಾಗಿರಿ, ಸಂಸದರಾಗಿರಿ, ನಿಮ್ಮ ವೈಯಕ್ತಿಕ ಸುಖ ಸಂಪತ್ತು, ದೌಲತ್ತು, ಶ್ರೀಮಂತಿಕೆ ಏನಾದರೂ ಇರಲಿ, ಅದನ್ನು ನೀವು ಸಾರ್ವತ್ರಿಕವಾಗಿ ತೋರ್ಪಡಿಸಿಕೊಳ್ಳಬೇಕಾ ಎಂಬುದು ಪ್ರಶ್ನೆ. ಹಾಗೆ ತೋರ್ಪಡಿಸಿಕೊಂಡರೆ ನಿಮ್ಮ ಬಗ್ಗೆ ಸಾರ್ವತ್ರಿಕವಾಗಿ ಯಾವ ಅಭಿಪ್ರಾಯ ಬರುತ್ತೆ ಅಂತ. ನಿಮ್ಮ ಖಾಸಗಿ ದೌಲತ್ತು ಏನಾದರೂ ಇರಲಿ, ಸಾರ್ವತ್ರಿಕ ವ್ಯವಹಾರಗಳಲ್ಲಿ ನೀವು ಹೇಗಿರಬೇಕು ಅನ್ನೋದು. ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ, ಮೇವಿಲ್ಲ, ಕುಡಿಯೋ ನೀರಿಲ್ಲ, ಆತಂಕ ಇದೆ, ವಿದ್ಯುತ್ ಇರುತ್ತಾ, 5-6-7 ತಿಂಗಳು ಸಿಗುತ್ತಾ ಅನ್ನೋದರ ಪ್ರಶ್ನಾರ್ಥಕ ಚಿಹ್ನೆ ಇದೆ. ಅದರ ಜೊತೆಗೆ ಶಾಸಕರಿಗೆ ಈಗಾಗಲೇ ಅನುದಾನ ಸಿಗ್ತಾ ಇಲ್ಲ ಅನ್ನುವಂಥ ಕೊರಗಿದೆ. ಮೇಲಿಂದ ಮೇಲೆ ಅವ್ರನ್ನ ಸಮಾಧಾನ ಪಡಿಸೋದಕ್ಕೆ ಸಭೆಗಳನ್ನ ಮಾಡ್ತಾ ಇದ್ರಿ. ಕ್ಷೇತ್ರಾಭಿವೃದ್ಧಿಗೆ ಹಣ ಇಲ್ಲ, ಅಭಿವೃದ್ಧಿ ಯೋಜನೆಗಳು ಯಾವುದೂ ಕೂಡ ಹೊಸ ಯೋಜನೆಗಳು ಟೇಕ್ ಆಫ್ ಆಗ್ತಾ ಇಲ್ಲ. ಹಣ ಉಳಿಸೋಕೆ ಇಲಾಖೆಗಳ ವಿಲೀನವನ್ನು ಈಗ ಮಾಡ್ತಾ ಇದ್ರಿ. 2, 3, 4 ಇಲಾಖೆಗಳನ್ನು ವಿಲೀನ ಮಾಡೋದಕ್ಕೆ ನೀರಿನ ಕೊರತೆ ಉಲ್ಬಣ ಆಗ್ತಾ ಇದೆ. ರಾಜ್ಯದಲ್ಲಿ ಬಹುತೇಕ ಕಡೆ ಬರ ಇದೆ. ಮಕ್ಕಳಿಗೆ ಶೂ ಭಾಗ್ಯ, ಮತ್ತೊಂದು ಇನ್ನೊಂದು ಯಾವುದು ಕೂಡ ಸಿಗ್ತಾ ಇಲ್ಲ, ಸೈಕಲ್ ಭಾಗ್ಯ. ಇಂತಹ ವೇಳೆ ಮೊದಲನೇದಾಗಿ ನಿಮಗೆ ಪ್ರೈವೇಟ್ ಜೆಟ್ ಬೇಕಿತ್ತಾ ಅಂತ. ಆಯಿತು, ಅದನ್ನು ಕೊನೆಗೆ ಸರ್ಕಾರದಿಂದ ಕೊಡ್ತಿಲ್ಲ, ಯಾರೋ ಬರ್ತಾ ಇದ್ರು, ನನಗೆ ಗೊತ್ತಿಲ್ಲ, ದೆಹಲಿಯಿಂದ ಬೆಂಗಳೂರಿಗೆ ಇಡೀ ಸಚಿವರ ಪಟಾಲಮನ್ನು ಕರೆದುಕೊಂಡು ಹೋಗಿ ಬರತಕ್ಕಂಥ ಆ ಭೂಪ
ಅದೇ ಸರ್, ಮಹಾನುಭಾವ ಯಾರು? ಬಡವರ ಸರ್ಕಾರದಲ್ಲಿ ಪ್ರೈವೇಟ್ ಜೆಟ್ ಇರೋಂಥವ್ರು ಎಸ್. ಮತ್ತು ಅವರು ಯಾವ ಕಾರಣಕ್ಕೋಸ್ಕರ ಏನೂ ಪ್ರತಿಫಲ ಇಲ್ಲದೆ, ಪ್ರತಿಫಲಾಪೇಕ್ಷೆ ಇಲ್ಲದೆ, ಪ್ರಯೋಜನ ಇಲ್ಲದೆ ಅವರು ಇಂತಹ ಸವಲತ್ತನ್ನು ಕೊಡೋದಕ್ಕೆ ಸಾಧ್ಯವಾ? ಈ ಪ್ರಶ್ನೆ, ಅನುಮಾನಗಳು ಒಂದರ ಹಿಂದೆ ಒಂದು ಹುಟ್ಕೊಳ್ತಾ ಹೋಗುತ್ತೆ. ಆಯಿತು, ನೀವು ಬಂದು, ಹೌದು ಇಂಥವ್ರು ಯಾರೋ ಕರ್ಕೊಂಬಂದರು, ನಾವೇನೋ ಖರ್ಚು ಮಾಡಿಲ್ಲ, ಅವರ ಖಾಸಗಿ ಜೆಟ್ ಬರೋದಿತ್ತು, ಬಂದ್ವಿ ಅಂತ ಹೇಳಿದ್ರಿ, ಓಕೆ. ಆದರೆ ಪ್ರೈಮ್ ಮಿನಿಸ್ಟರ್ ಹೋದರೆ ಅವ್ರು ಹೋಗೋದು ಅದು ಐಷಾರಾಮಿ ಜೆಟ್ ಅಲ್ವಾ ಅದು ಅಂತ ಕೇಳಿದರೆ, ಇದನ್ನು ಸಮಂಜಸವಾದಂಥ ಆರ್ಗ್ಯುಮೆಂಟ್ ಅಂತ ಹೇಳೋಕ್ಕಾಗತ್ತಾ? ಇದನ್ನು ಸಮಂಜಸವಾದಂಥ ವಾದ, ಪ್ರತಿವಾದ ಅಥವಾ ಪ್ರತ್ಯುತ್ತರ ಅಂತ ಹೇಳೋಕ್ಕಾಗತ್ತಾ? ಹೇಳ್ಬೋದಾದಂಥ ಮಾತಾ ಇದು? ಎಲ್ಲಾದರೂ ಪ್ರಧಾನಿ ಒಬ್ಬರೇ ಅಥವಾ ವಿನಾಕಾರಣ ಯಾವುದೋ ದೇಶಕ್ಕೆ ನೀವು ಅವರಿಗೆ ಯಾರದ್ದೋ ಫ್ಲೈಟಲ್ಲಿ, ಖಾಸಗಿ ಫ್ಲೈಟಲ್ಲಿ ಹೋದಂಥ ಉದಾಹರಣೆಯನ್ನು ತೋರ್ಸೋಕ್ಕೆ ಸಾಧ್ಯವಾ? ತೋರಿಸಿದ್ರೆ ಅಪರಾಧವೇ ಅದು, ಪ್ರೈವೇಟ್ ಜೆಟ್ಟಲ್ಲಿ ಹೋದರೆ. ಇನ್ನು ಸಾರ್ವತ್ರಿಕವಾದಂಥ ವಿಮಾನದಲ್ಲಿ ಒಬ್ಬ ದೇಶದ ಪ್ರೈಮ್ ಮಿನಿಸ್ಟರ್ ಹೋಗಬೇಕು ಅಂತ ಯಾರಾದರೂ ಬಯಸೋಕ್ಕೆ ಸಾಧ್ಯವಾ? ಅದನ್ನೇ ಒಬ್ಬ ಮುಖ್ಯಮಂತ್ರಿಗೆ, ಮಂತ್ರಿಗಳಿಗೆ ಅನ್ವಯಿಸೋದಕ್ಕೆ ಸಾಧ್ಯವಾ? ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಪ್ರೈವೇಟ್ ಜೆಟ್ಟಲ್ಲಿ ಓಡಾಡೋಕ್ಕೆ ಶುರು ಮಾಡಿದರೆ ಆಗ ಹೇಗಿರುತ್ತೆ? ನೀವು ಪ್ರೈವೇಟ್ ಜೆಟ್ಟಲ್ಲಿ ಹೋದರೆ ಮಂತ್ರಿಗಳೆಲ್ಲ ನಾವು ಹೆಲಿಕಾಪ್ಟರಲ್ಲೇ ಹೋಗ್ತೀವಿ ಅಂತ ನಾಳೆ ರಚ್ಚೆ ಹಿಡಿದು ಕುಳಿತರೆ ಆಗ ಸರ್ಕಾರ ಏನು ಮಾಡುತ್ತೆ? ಎಲ್ಲವನ್ನು ಯೋಚನೆ ಮಾಡಬೇಕು. ಮಾತಿಗೋಸ್ಕರ ಮಾತು, ಆರ್ಗ್ಯುಮೆಂಟಿಗೋಸ್ಕರ ಆರ್ಗ್ಯುಮೆಂಟ್ ಆದರೆ ಜನರು ಯೋಚನೆ ಮಾಡ್ತಾರೆ ಯಾವ ಸರಿ ತಪ್ಪು ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.